ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಇವಾಗಲೇ ಹೋಗಿ ಮಹಾಲಕ್ಷ್ಮಿ SM ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ಪೇಜಲ್ಲಿ ಟ್ರಾವೆಲ್, ಕುಕಿಂಗ್, ಫ್ಯಾಷನ್, ಲೈಫ್ ಸ್ಟೈಲ್ ವೀಡಿಯೋಸ್ ನೀವೆಲ್ಲ ನೋಡ್ಬೋದು. ಸೊ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಯಾವ್ದು ತೊಗೊಳ್ತೀನಿ, ಏನು ತೊಗೊಳ್ತೀನಿ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡಿ. ಹಾಗೆಯೇ ಫಸ್ಟ್ ನಾನು ಬಂದಿರೋದು ಸುದರ್ಶನ್ ಸಿಲ್ಕ್ ಸ್ಯಾರಿಗೆ. ಸೊ ಸುದರ್ಶನ್ ಸಿಲ್ಕಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಈ ಸರಿ ಯಾಕೋ ನನಗೆ ಯಾಕಂತಂದರೆ ನನ್ನ ಮನೆಯಿಂದ ಸುದರ್ಶನ್ ಸಿಲ್ಕಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಇಲ್ಲಿ ಬಂದಮೇಲೆ ನನಗೆ ಡಿಸಪಾಯಿಂಟ್ ಆಗೋಗ್ಬಿಡ್ತು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ಯಾರೀಸ್ ಯಾವುದೂ. ಸೊ ತುಂಬಾ ಮೆಸ್ಸಪ್ ಮಾಡಿಬಿಟ್ಟಿದ್ರು ತುಂಬ. ಯಾಕಂದರೆ ಹಬ್ಬದ ಟೈಮಲ್ಲಿ ತುಂಬ ಜನ ಬರ್ತಾರೆ. ಸೊ ಅವ್ರಿಗೆ ಅಂದರೆ ಆ್ಯಕ್ಚುಲಿ ತುಂಬ ಜನ ಇದ್ದರು ಇವತ್ತು. ಸೊ ನಾನು ತುಂಬಾ ನೋಡಿ ಒಂದೇ ಒಂದು ಇದು ಕಡಿ ಜಾರ್ಜೆಟ್ ಸ್ಯಾರಿ ಒಂದು ನೋಡಿಟ್ಟಿದ್ದೆ. ಸ್ವಲ್ಪ ಫೈನಲ್ಲಾಗಿ ಅದೊಂದು ಅಂದರೆ ಓಕೆ ಒಂದು 50-50 ನಾನು ತೊಗೋಬೇಕಾ ಬೇಡವಾ ಈ ಸ್ಯಾರಿ ಅಂತ. ಸೊ ಅದಾದಮೇಲೆ ನನಗಲ್ಲಿ ನೋಡಿ ನನಗಷ್ಟು ಇಷ್ಟ ಆಗಲಿಲ್ಲ ಸ್ಯಾರೀಸ್ ಯಾವುದು. ಸೊ ಹಾಗೆ ಮುಂದೆ ಕಂಚಿ ವರಮಹಾಲಕ್ಷ್ಮಿ ಸಿಲ್ಕ್ಸ್ ಇತ್ತಲ್ವ, ಸೊ ಅಲ್ಲಿಗೆ ಬಂದೆ. ಸೊ ಅಲ್ಲಿ ನಾನು ಯಾವ ಸ್ಯಾರೀಸು ನೋಡಲಿಲ್ಲ. ನೋಡಿದ್ದು ಇದು ಒಂದೇ ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿ ಇದೆಯಲ್ಲ. ಸೊ ಇದು ಒಂದನ್ನೇ ಇದು ಪಟ್ಟು ಲೈಟ್ ವೆಯ್ಟ್ ಸೆಮಿ ಸಿಲ್ಕ್ ಅಂತ ಸ್ಯಾರಿ. ಸೊ ಈ ಸ್ಯಾರಿ ನನಗಿಷ್ಟ ಆಯಿತು. ಸೊ ಹಾಗಾಗಿ ಈ ಸ್ಯಾರಿನೇ ಫೈನಲಾಗಿ ತೊಗೊಂಡೆ ನಾನು. ಸೊ ನನಗಂತೂ ಈ ಥರದ್ದು ಮೈಂಡಲ್ಲಿ ಮುಂಚೆನೇ ನನಗೆ ಫಿಕ್ಸ್ ಆಗಿತ್ತು, ತೊಗೊಂಡ್ರೆ ಗ್ರೀನ್ ಕಲರಲ್ಲೇ ತೊಗೋಬೇಕು ಅಂತ. ಸೊ ಫೈನಲಿ ಈ ಒಂದು ಸ್ಯಾರಿನೇ ನಾನು ಬೈ ಮಾಡಿದೆ. ಏನು ಸ್ಯಾರಿ ಅಂದರೆ ಯಾವ ಸ್ಯಾರಿ ಅಂದರೆ ಇದು ಯಾವ ಸ್ಯಾರಿ ಇದು? ಪಟ್ಟು ಲೈಟ್ ವೆಯ್ಟ್ ಪಟ್ಟು ಸಿಲ್ಕಾ? ಓಕೆ ಓಕೆ. सारी फुल तरह डिजाइन ಸೊ ಗೈಸ್, ಫೈನಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಂಜೀವರಂ ವರಮಹಾಲಕ್ಷ್ಮಿ ಸ್ಟೋರಲ್ಲೇ ತಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆ್ಯಕ್ಚುಲಿ ನಾನು ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿ ಯಾವತ್ತೂ ತೊಗೊಂಡಿರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿಗೋಸ್ಕರ ಈ ದೇವ್ರ ನೆಪದಲ್ಲಿ ನಾನು ಕೂಡ ಈ ಸ್ಯಾರಿ ಹಾಕೋಬೋದು ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಧೈರ್ಯ ಮಾಡಿ ಈ ಸ್ಯಾರಿನ ತೊಗೊಂಡಿದ್ದೀನಿ. ನಾನಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಲೈಫಲ್ಲಿ 50 ರೂಪಾಯಿ ಕೊಡಿ ಸ್ಯಾರಿ ಅವ್ರಿಗೆ ಇಷ್ಟ ಆಗುವಂಥ ಸ್ಯಾರೀಸ್ ಯಾವತ್ತಾದರೂ ಈ ಥರ ಸ್ಯಾರಿ ತೊಗೋಬೇಕು ಅಂತ ಒಂದು ಸರಿನಾದರೂ ಅನಿಸಿರುತ್ತೆ. ಈ ಥರ ಸ್ಯಾರಿ ತೊಗೋಬೇಕು ಅಥವಾ ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ತೊಗೋಬೇಕು. ಇವತ್ತೆಲ್ಲ ನೋಡ್ಕೋಬೋದು. ಏನಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಬಟ್ ಅದನ್ನ ಫೀಲ್ ಮಾಡಿದಾಗ ಗೊತ್ತಾಗುತ್ತೆ, ಆ ಸ್ಯಾರಿ ಹಾಕೊಂಡಾಗ ಗೊತ್ತಾಗುತ್ತೆ ಅದು ಯಾವ ಥರ ಇರುತ್ತೆ ಅಂತ. ಸೊ ಅದನ್ನು ಇವಾಗ ನಾನು ಮನೆಗೆ ಹಬ್ಬಕ್ಕೆ ಏನೆಲ್ಲ ಬೇಕು ಪ್ರತಿಯೊಂದು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ.
ಸ್ಕ್ಯಾನರ್ ಕೊಡಿ. ಕೊಡಿ ಕವರ್ ಕೊಡಿ. 4 kg 150 ರೂಪಾಯಿ. ಹೌದೌದು. ಇಲ್ಲ ನನಗೆ ಬರೀ 2 ಡಜನ್ ಸಾಕು. ಬೇಡವಾ? ಬೇಡ. 400 ಹಾಕೋದು. ಹಾಂ ಸಾಕೋದು. ಸೊ ಗೈಸ್, ಇವಾಗ ವಿದ್ಯಾರಣ್ಯಪುರದಲ್ಲಿರುವಂಥ ಟೀ ಕುಡಿದು ಸುಭಾಷ್ಗೆ ತಲೆನೋವು ಹೋಗ್ತಾ ಇತ್ತು ಬೇರೆ. ಸೊ ಅದಕ್ಕೆ ಟೀ ಕುಡಿದು ಮನೆಗೆ ಹೋಗಬೇಕು. ಸೊ ಮೈಕ್ನ ಬ್ಲಿಂಕಿಟ್ ಆರ್ಡ್ರ್ ಮಾಡಿದ್ದೀನಿ, ಯಾಕಂದರೆ ಆನ್ಲೈನಲ್ಲೂ ತೊಗೋಬೇಕಾಗುತ್ತೆ. ಸೊ ನೋಡೋಣ ಅದು ಬಂದಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು. ಸೊ ಇದು ಕಾಫಿ. ತುಂಬ ದಿನದಿಂದ ನಾನೊಂದು ಒಳ್ಳೆ ಮೈಕ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಈ ಒಂದು ಮೈಕ್ನ ತೊಗೊಂಡಿದ್ದೀನಿ. ಸೊ ಬೇರೆದೆಲ್ಲ ಇತ್ತು, ಅದೆಲ್ಲ ಸೊ 10+ ಇದೆ, 10,000ಗಿಂತ ಜಾಸ್ತಿ ಇದೆ ಅವತ್ತು. ಸೊ ಅದರಲ್ಲಿ ಇದು ಓಕೆ ಅನ್ನಿಸ್ತು. ಇರೋ ಮೈಕ್ಗಳಲ್ಲಿ ಬೆಟರ್ ಮೈಕ್ ಅಂದರೆ ಇದು ಚೆನ್ನಾಗಿದೆ ಅನ್ನಿಸ್ತು. ಅಯ್ಯೋ ಇದೇನಪ್ಪ ಅಂತ ಚೋಟದಿದ್ದು ಬಾ ತಗೋ ಇಲ್ಲ ಇದು ಇದೆ ನಿಮಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಇಲ್ಲ ನಿಂದಲ್ಲ, ಕೊಡು ಮಮ್ಮಿ, ಕತ್ರಿ ಕೊಡು. ಸೊ ಗೈಸ್, ಯಾಕೆ ಗೊತ್ತಾ, ಮೈಕ್ ನನಗೆ ತುಂಬ ಜನ ಹೇಳ್ತಿದ್ದಿದ್ದು ವಿಡಿಯೋ ಕ್ಲಾರಿಟಿ ಇದ್ದರೂ ವಾಯ್ಸ್ ಕ್ಲಾರಿಟಿ ಇರಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಏನಾದರೂ ಒಂದು ಮಾಡ್ತಿದ್ದೆ. ಇದು ಕಟ್ ಮಾಡಿಬಿಡ್ತೀನಿ. ಸೊ ಈ ಒಂದು ಮೈಕ್ ಬಂದು ಹೋಲಿ ಲ್ಯಾಂಡ್ M2 ಮೈಕ್. ಸೊ ಇದು ತುಂಬಾ ಲೈಟ್ ವೆಯ್ಟ್ ಇದೆ, ಹಾಗೆಯೇ ಕ್ಯಾರಿ ಮಾಡ್ಬೋದು ಎಲ್ಲೇ ಆದ್ರೂ. ಹಾಗೆ ಇದರ ಪ್ರೈಸ್ ಅರೌಂಡ್ 4,300 ರೂಪೀಸ್ ಆಗುತ್ತೆ. ಹಾಗೆಯೇ ಫಸ್ಟ್ ಇದನ್ನು ಓಪನ್ ಮಾಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ 1 by 1. ಸೊ ಇದಕ್ಕೆ 2 ಮೈಕ್ನ ಕೊಟ್ಟಿದ್ದಾರೆ, ಒಂದು ಚಾರ್ಜರ್ ಕೇಬಲ್ನೂ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸೊ ಮೈಕ್ಗೆ ನಾನು ಫಸ್ಟ್ ಇದನ್ನು ಹಾಕಿ ಟ್ರೈ ಮಾಡಿ ನೋಡಿದೆ. ಸೌಂಡ್ ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಇದರಲ್ಲಿ. ಸೊ ನೀವು ಯಾರಾದರೂ ವ್ಲಾಗಿಂಗ್ಗೋಸ್ಕರ ಏನಾದರೂ ಮೈಕ್ ಏನಾದರೂ ಹುಡುಕ್ತಾ ಇದ್ದರೆ ಸೊ ಇದು ಮಸ್ಟ್ ಬೈ ಅಂತ ಹೇಳ್ತೀನಿ. ಯಾಕಂತಂದರೆ ಬೇರೆ ಎಲ್ಲ 10,000+ ಇದೆ. ಸೊ ಇರೋದ್ರಲ್ಲಿ ವರ್ತ್ ಅಂತಂದರೆ ಸ್ವಲ್ಪ ಇದು ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಯೂಸ್ ಮಾಡಿ ಸೌಂಡ್ ಕ್ಲಾರಿಟಿ ಎಲ್ಲ ನೋಡಿದಾದ್ಮೇಲೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಸೊ ಇದ್ರದ್ದು ನಾನು ಲಿಂಕ್ನೂ ಕೂಡ ಹಾಕಿರ್ತೀನಿ, ನಿಮಗೆ ಬೇಕು ಅಂತಂದರೆ ಹೋಗಿ ತಗೊಳ್ಳಿ. ಈ ಮೈಕಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಮ್ಯಾಗ್ನೆಟ್ ಥರ ಕೊಟ್ಟಿದ್ದಾರೆ. ಸೊ ಎಲ್ಲೇ ತೊಗೊಂಡು ಹೋದರೂ ಕೂಡ ತುಂಬ ಚಿಕ್ಕದಿರೋದ್ರಿಂದ ಮೈಕ್, ಸೊ ನೀವು ಡ್ರೆಸ್ಗೆಲ್ಲ ಹಾಕಿದ್ರೂ ಕೂಡ ಅಷ್ಟೊಂದಾಗಿ ಗೊತ್ತಾಗಲ್ಲ ಇದು ಮೈಕ್ ಹಾಕಿದ್ರೂ ಕೂಡ. ಸೊ ನಾವು ಹೊರಗಡೆ ಎಲ್ಲೇ ಹೋದರೂ ಕೂಡ ಮನೇಲಿದ್ದಾಗ ಓಕೆ, ಬಟ್ ಆಚೆಗಡೆ ಹೋದರೆ ಔಟ್ಸೈಡ್ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಸೊ ನಾವು ಏನೇ ಮಾತಾಡಿದ್ರು ಅಷ್ಟು ಕ್ಲಿಯರಾಗಿ ಕೇಳಿಸೋದಿಲ್ಲ. ಸೊ ಈ ಥರದೊಂದು ಕೊಟ್ಟಿದ್ದಾರೆ ನೋಡಿ, ಇದು ಅಷ್ಟೇ ಕ್ಯೂಟಾಗಿದೆ. ಸೊ ಇದು ಮೈಕ್ಗೆ ಹಾಕುವಂಥದ್ದು. ಸೊ ಇದಾಯಿತು. ಅದಾದಮೇಲೆ ನೆಕ್ಸ್ಟ್ ಬಂದು ಚಾರ್ಜಿಂಗ್. ಇದರಲ್ಲಿ 18 hours ಚಾರ್ಜ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ 6,000 ರೂಪೀಸ್ಗೊಂದಿದೆ. ಸೊ ಅದು ಬಂದು 54 hours ಬರುತ್ತೆ ಚಾರ್ಜಿಂಗು. ಸೊ ಇದು ಬಂದುಬಿಟ್ಟು 4,300 ರೂಪೀಸ್ ಕೊಟ್ಟು ನಾವೇನು ಹಾಲಿಲ್ಯಾಂಡ್ ಮಿನಿ ಮೈಕ್ನ ತೊಗೊಂಡಿದ್ದೀವೋ ಇದು ಬಂದು 18 hours ಬರುತ್ತೆ ಚಾರ್ಜಿಂಗು. ಸೊ ಸಿ ಟೈಪ್ ಕೇಬಲ್ನ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಚಾರ್ಜ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಮೈಕ್ ಆಕ್ಸೆಸರೀಸು. ಸೊ ಗೈಸ್, ನನ್ನ ಹತ್ರ ಕ್ಯಾಮ್ರಾ ಆಯಿತು, ಸ್ಟ್ಯಾಂಡ್ ಆಯಿತು, ಮೈಕ್ ಆಯಿತು, ಸೊ ಎಲ್ಲ ಫುಲ್ ರಿಂಗ್ ಲೈಟ್ ಆಯಿತು, ಎಲ್ಲ ಇದೆ. ಸದ್ಯಕ್ಕೆ ಬೇಕಾಗಿರೋವಂಥದ್ದು ಎಲ್ಲ ಇನ್ವೆಸ್ಟ್ಮೆಂಟ್ ಅದಕ್ಕೆ ಮಾಡಿದ್ದೀನಿ. ಅರ್ಥ ಆಯಿತು ಅನಿಸುತ್ತೆ. ಸೊ ಓಕೆ ಗೈಸ್, ಗುಡ್ ನೈಟ್. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಎಲ್ರಿಗೂ ಲವ್ ಯು ಆಲ್. ಹಾಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಇದ್ದೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.